ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಯಾವಾಗಲೂ ಹೊಸ ಗಾಡಿ ಬೇಸ್ಡ್ ಟಾಪ್ ಆ್ಯಂಡ್ ಕಾನ್ಸೆಪ್ಟ್ ಮಾಡ್ತಿದ್ದೆ. ಇವತ್ತು ಒಂದು ಓಲ್ಡ್ ಇನೋವಾ 2015 ಇನೋವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲನ್ನು ಕಸ್ಟಮರ್ ತಿಪ್ಟೂರಿಂದ ತಗೊಂಡು ಬಂದಿದ್ದಾರೆ. ತಿಪ್ಟೂರ್ ಅಂದರೆ ಎಲ್ರಿಗೂ ಗೊತ್ತಿದೆ, ಇಟ್ಸ್ ನಾಟ್ ಸೋ ಈಸಿ ಲೈಕ್ ಬ್ಯಾಂಗ್ಳೂರಲ್ಲಿ ಇರುವಂಥ ಜಾಗ ಅಲ್ಲ, ಇಟ್ಸ್ ಕ್ವೈಟ್ ಫಾರ್. ಆದರೂ ಒಂದು RS ಕಾರ್ ಮಾಡಿಫೈಸನ್ನು ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ದಿಸ್ ಇಸ್ ಅ ವೆರಿ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆರ್ ಥಿಂಗ್ಸ್. ಮತ್ತು ಈ ಥರ ಒಂದು ನಮ್ಮನ್ನು ಇಟ್ ಎನ್ಕರೇಜಸ್ ಟು ವರ್ಕ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಟು ಗಿವ್ ಅ ವೆರಿ ಕ್ವಾಲಿಟಿ ಆಫ್ ದ ವರ್ಕ್ ಟು ದ ಕಸ್ಟಮರ್. ಓಕೆ, ಈಗ ಒಂದು ಇನೋವಾದಲ್ಲಿ ಫ್ರಂಟ್ ಪ್ರೊಫೈಲಲ್ಲಿ ಏನೆಲ್ಲ ಕೆಲಸ ಮಾಡಿದ್ದೇವೆ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ ದಟ್ಸ್ ಅ ಹೆಡ್ಲೈಟ್. ಸೊ ಈ ಕಸ್ಟಮರ್ ಹೆಡ್ಲೈಟ್ ಅಂತ ಬಂದಾಗ RSMದು 2 years ವ್ಯಾರಂಟಿದು ಹೈ ಬಿಮ್ ಲೋ ಬಿಮ್ ಒಂದೊಳ್ಳೆ ಬರೋದು H4 ಬಲ್ಬನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ನಿಮಗೆ ರೋಡ್ ಕ್ಲಿಯರೆನ್ಸ್ ಆಲ್ಸೋ ವಿಲ್ ಬಿ ವೆರಿ ಗುಡ್. ಅದರ ಜೊತೆ ನಿಮಗೆ ಆಪೋಸಿಟ್ ಅವರಿಗೂ ಕಣ್ಣಿಗೆ ಹೊಡೆಯಲ್ಲ. ಸೊ ದಿಸ್ ಕಮ್ಸ್ ವಿತ್ 75 ವ್ಯಾಟ್ಸ್ ಇಂಟು 2 ಬಲ್ಬ್ಸ್ ಆ್ಯಂಡ್ 2 years ಇಸ್ ಅ ವ್ಯಾರಂಟಿ. ಅದಾದ ನಂತರ ಎಲ್ರಿಗೊಂದು ರಿಕ್ವೆಸ್ಟ್ ಏನಂದರೆ, ಫಾಗ್ ಲೈಟ್ ಅಂತ ಬಂದಾಗ ಆಲ್ವೇಸ್ ಪ್ರಿಫರ್ ಅ ಟ್ರೈ ಕಲರ್. ನೀವು ವೈಟ್ ಲೈಟ್ ಹಾಕೊಂಡ್ರೆ, ಯಾಕಂದರೆ ಸಪೋಸ್ ನೀವು ಫಾಗಿ ಪ್ಲೇಸಲ್ಲಿ ಟ್ರಾವೆಲ್ ಮಾಡುವಾಗ ಈಗ ನಿಮಗೆ ಲೈಟ್ ಅಂತ ಬಂದಾಗ ವೈಟ್ ಇರ್ತದೆ ಆ್ಯಂಡ್ ಫಾಗ್ ಆಲ್ಸೋ ವಿಲ್ ಬಿ ವೈಟ್. ಸೊ ನಿಮಗೆ ವೈಟಿಗೆ ವೈಟ್ ರೋಡ್ ಕ್ಲಿಯರೆನ್ಸ್ ಇಲ್ಲದ ಕಾರಣ ಟ್ರೈ ಕಲರ್ ಅಂತ ಬಂದಾಗ white, warm white, yellow. So white, obviously I say all the time, use it on a highway. Warm white, use it on the off road. And yellow anta bandaga use it in the ಇದು ನಿಮ್ಮದು ಫಾಗಿ ಪ್ಲೇಸಲ್ಲಿ ಯೂಸ್ ಮಾಡಿ. ದಿಸ್ ಬೋತ್ ದ ಲೈಟ್ಸ್ 2 years ವ್ಯಾರಂಟಿ ಬರ್ತದೆ. ಸೊ ನಿಮಗೆ ಫಾಗ್ ಲೈಟನ್ನು ಅವ್ರದ್ದು ಎಕ್ಸಿಸ್ಟಿಂಗ್ ಓಲ್ಡ್ ಫಾಗ್ ಲೈಟನ್ನು ರಿಮೂವ್ ಮಾಡಿ ಪ್ರೊಜೆಕ್ಟರ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ದಿಸ್ ಇಸ್ ಅಬೌಟ್ ದ ಫ್ರಂಟ್ ಪ್ರೊಫೈಲ್ ವರ್ಕನ್ನು ಮಾಡಿರೋದು. ಆ್ಯಂಡ್ ಸೈಡ್ಸ್ ಅಂತ ಬಂದಾಗ ಗರ್ವಾರೆ ಬ್ರ್ಯಾಂಡಿದು ಕೂಲಿಂಗ್ ಪೇಪರನ್ನು ಅಪ್ಗ್ರೇಡ್ ಮಾಡಿದ್ದೇವೆ, ವಿಚ್ ಇಸ್ 70% ಇಸ್ ಅ ಲೀಗಲಿ ಅಪ್ರೂವ್ಡ್, 30% ಇಸ್ ಅ ಕೂಲಿಂಗ್ ರೇಷಿಯೋ. ಅಗೇನ್ ಇಟ್ಸ್ ಅ ಕಂಪ್ಲೀಟ್ಲಿ ಲೀಗಲಿ ಅಪ್ರೂವ್ಡ್. ಸೊ ನೀವು ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಟ್ರಾನ್ಸ್ಪರೆನ್ಸಿನೇ ಇದೆ. ಅದಾದ ನಂತರ ಕಸ್ಟಮರ್ ವಾಸ್ ವೆರಿ ಫಾಂಡ್ ಆಫ್ RS ಪ್ರಾಡಕ್ಟ್ಸ್, ಯಾಕಂದರೆ ಅವ್ರದ್ದು ಫ್ರೆಂಡ್ಸ್ ಹಾಕಿರುವ ಕಾರಣ. ಸೊ ಅದಾದ ನಂತರ ಸಿಸ್ಟಮ್ ಅಂತ ಬಂದಾಗ RSM ನಮ್ಮದು ಓನ್ ಬ್ರ್ಯಾಂಡ್ ಇದು, 1 year ವ್ಯಾರಂಟಿದು, 2 GB ರ್ಯಾಮ್, 2 GB ROM, which comes with a wireless CarPlay, wireless Android Auto, 360-degree ಸಪೋರ್ಟ್. ಅದಂತ ಸಿಮ್ ಆಪ್ಷನ್, DSP ಆಪ್ಷನ್ ಎಲ್ಲನೂ ಬರ್ತದೆ. ಸೊ ನೀವು ನೋಡ್ತಿರ್ಬೋದು ಸೋನಿ ಲೆನ್ಸ್ ಇದು, ಆ ಕ್ಲಾರಿಟಿ ಆಫ್ ದ ಕ್ಯಾಮ್ರಾ ಎಷ್ಟು ನೀಟಾಗಿದೆ ಅಂತ. 360 ಅಂದರೆ ಇಟ್ಸ್ ಬೇಸಿಕ್ಲಿ ಯೂಸ್ಡ್ ಫಾರ್ ಫ್ರಂಟ್ ಬ್ಯಾಕ್. ಸೊ ನಿಮಗೆ 4 ಕ್ಯಾಮ್ರಾಸ್ ಬರ್ತದೆ, ಒಂದು ಫ್ರಂಟ್, ಒಂದು ಬ್ಯಾಕ್, 2 ಮಿರರ್ಸಲ್ಲಿ. ಸೊ ವೆನ್ ಯು ಡ್ರೈವಿಂಗ್ ಒಂದು ಪೆನ್ ಡ್ರೈವ್ ಹಾಕಿದರೆ ಕಂಪ್ಲೀಟ್ ಕಾರ್ ನಿಮಗೆ ರೆಕಾರ್ಡಿಂಗ್ ಆಗ್ತದೆ. ಈಗಂತೂ ತುಂಬಾ ಇನ್ಸಿಡೆಂಟ್ ಆಗ್ತದೆ. ಸೊ ನಿಮಗೆ ಸೇಫ್ಟಿ ಪರ್ಪಸ್ ಬೇಕು, ಆರ್ಗ್ಯುಮೆಂಟ್ ಕಮ್ಮಿ ಆಗಬೇಕು, ಪ್ರೂಫ್ ತೋರಿಸ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಇನ್ಸ್ಟಾಲ್ ಅ 360-degree. ಆ್ಯಂಡ್ ಪಾರ್ಕಿಂಗ್ ಟೈಮಲ್ಲಿನೂ ನಿಮಗೆ ಝೂಮ್ ಮಾಡಿ ಪಾರ್ಕ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಸಿಸ್ಟಮ್ ಕಸ್ಟಮರಿಗೆ ಹಾಕಿರುವಂಥದ್ದು. ಇದರಲ್ಲಿ ಮೇಜರ್ ಆಗಿ ಕಾನ್ಸಂಟ್ರೇಷನ್ ಮಾಡಿರೋದು ಕಸ್ಟಮರ್ ವಾಸ್ ಕ್ರೇಜಿ ಅಬೌಟ್ ಆಡಿಯೋ. ಸೊ ಹಾಗಾಗಿ ಇದರಲ್ಲಿ ಒಂದು 70,000ದು ಆಡಿಯೋ ಸೆಟಪನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ದಟ್ ಈಸ್ ಆಡಿಸನ್. ಫ್ರಂಟಲ್ಲಿ ಆಡಿಸನ್ 165 ಅಪ್ಗ್ರೇಡ್ ಮಾಡಿದ್ದೇವೆ. ಅದೇ ರೀತಿ ಬ್ಯಾಕಲ್ಲಿ ಕೋಎಕ್ಸಲನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಆ್ಯಂಡ್ 4 channel ಆಂಪ್ಲಿಫೈರ್, ಒಂದು ರಾಕ್ಫೋರ್ಡ್ ಸಬ್ ವೂಫರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ದ ಸೌಂಡ್ ಕ್ಲಾರಿಟಿ ಹ್ಯಾಸ್ ಕಮ್ ಔಟ್ ಅಮೇಝಿಂಗ್. ನೀವು ಆಡಿಯೋ ಕೇಳ್ತಿರ್ಬೋದು, ಲೈಕ್ ಇಟ್ಸ್ ನಾಟ್ ಸೋ ಕ್ಲಿಯರ್ ಇನ್ ದ ವಿಡಿಯೋ, ಬಟ್ ಯಾ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸೆಟಪ್ ವಿಚ್ ಹಸ್ ಕಮ್ ವಿತ್ 70,000. ಅದಾದ ನಂತರ ಕಂಪ್ಲೀಟ್ 1 layer ಡ್ಯಾಂಪಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ, ಸೊ ದ್ಯಾಟ್ ಟು ರಿಡ್ಯೂಸ್ ದ ನಾಯ್ಸ್ ಕ್ಯಾನ್ಸಲೇಷನ್ ಆ್ಯಂಡ್ ಟು ರಿಡ್ಯೂಸ್ ದ ವೈಬ್ರೇಷನ್ ಸೌಂಡ್. ಸೊ ಈ ರೀತಿ ಒಂದು ಡ್ಯಾಂಪಿಂಗನ್ನು ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದಾದ ನಂತರ ಇದರಲ್ಲೊಂದು ಮಾಡಿರುವಂಥದ್ದು ರಿಯರ್ ಗಾರ್ಡನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ದಟ್ಸ್ ಕಾಲ್ಡ್ ಇಸ್ ಅ ಬೈಕ್ ಪ್ರೊಟೆಕ್ಟರ್. ಸಪೋಸ್ ಹಿಂದೆಂದ ಯಾರಾದರೂ ಹಿಟ್ ಮಾಡಿದರೆ ಟು ಪ್ರಿವೆಂಟ್ ಯುವರ್ ಕಾರ್, ಅದೇ ರೀತಿ ನಿಮ್ಮದು ಗಾಡಿನೂ ಡ್ಯಾಮೇಜ್ ಆಗದಂತೆ ಇದನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಓವರ್ ಆಲ್ ಈ ಕಾರಲ್ಲಿ ಒಂದು 1,40,000 ಇದನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ನಿಮಗೆ ಹೈ ಲೋ ಕನ್ವರ್ಟರ್ ನಾವು ಅಪ್ಗ್ರೇಡ್ ಮಾಡಿದ್ದೇವೆ, ಸೊ ದಟ್ ನಿಮಗೆ ಸಬೂಫರ್ ಬೇಸ್ ಕಮ್ಮಿ ಆಗಬೇಕು, ಜಾಸ್ತಿ ಆಗಬೇಕು ಅಂತ ಇದ್ರೂ ಯು ಕ್ಯಾನ್ ಕಂಟ್ರೋಲ್ ಎವ್ರಿಥಿಂಗ್. ಸೊ ಒಂದು ಓಲ್ಡ್ ಕಾರ್ ತಂದರೆ ಏನೆಲ್ಲ ಕೆಲಸ ಮಾಡ್ಬೋದು. ಇಫ್ ಯು ಕ್ರೇಜಿ ಅಬೌಟ್ ಮ್ಯೂಸಿಕ್, ಯಾವ ಥರ ಆಡಿಯೋ ಸೆಟಪ್ ಹೋಗ್ಬೋದು, ಇಲ್ಲ ನಿಮಗೆ 360 ಬೇಕು, ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಬೇಕು ವಿತ್ ಸೇಫ್ಟಿ ಪರ್ಪಸ್ ಅಂತಿದ್ರು, ಆಲ್ ದ ಸೊಲ್ಯೂಷನ್ ಇಟ್ RS ಕಾರ್ ಮಾಡಿಫೈಸ್ ಇದೆ. ಇನ್ನೊಂದು ಇದರಲ್ಲಿ ಹೇಳಿಕೆ ಮರ್ತದೆ, ಈ ಕಾರಲ್ಲಿ ಫುಲ್ ಫ್ಲೋರ್ ಲ್ಯಾಮಿನೇಷನ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಎಲ್ಲ ಸೀಟ್ ಬಿಚ್ಚಿ ಕಂಪ್ಲೀಟ್ ಫುಲ್ ಫ್ಲೋರ್ ಮ್ಯಾಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇಷ್ಟು ಕೆಲಸ ಈ ಒಂದು ಓಲ್ಡ್ ಇನೋವಾ 2015 ಮಾಡಿರೋದು. ಸೊ ಫಿನಿಶಿಂಗು ನೀವು ನೋಡ್ತಿರ್ಬೋದು, ಸಿಸ್ಟಮ್ದು ಎಷ್ಟು ನೀಟಾಗಿ ಫಿಟ್ ಆ್ಯಂಡ್ ಫೈನ್ ಆಗಿ ಬಂದಿದೆ ಅಂತೇಳಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಓಲ್ಡ್ ಇನೋವಾ, ವಾಟ್ ಮಾಡಿಫಿಕೇಶನ್ ವಿ ಹ್ಯಾವ್ ಡನ್ ಇನ್ RS ಕಾರ್ ಮಾಡಿಫೈಸ್. ಅಗೇನ್ ಐಮ್ ಸೇಯಿಂಗ್ ದ ಕಸ್ಟಮರ್ ಹಸ್ ಕಮ್ ಆಲ್ ಓವರ್ ಫ್ರಮ್ ತಿಪ್ಟೂರ್, ಬಂದು ನಮ್ಮ ಜೊತೆ ಇದ್ದು ಫುಲ್ ಕೆಲಸ ಮಾಡಿ ಕಸ್ಟಮರ್ಸ್ ವಾಸ್ ವೆರಿ ಹ್ಯಾಪಿ ಹೇಳ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೇನೆ. ಸೊ ಲೊಕೇಶನ್ ಅಂತ ಬಂದಾಗ ಎಲ್ರಿಗೂ ಗೊತ್ತಿದೆ, ಇಟ್ಸ್ ಇನ್ BTM ಲೇಔಟ್ ನಿಯರ್ ಜಯದೇವ ಹಾಸ್ಪಿಟಲ್, ಎಕ್ಸಾಕ್ಟ್ ಆಪೋಸಿಟ್ ಟು ಗೋಪಾಲನ್ ಇನ್ನೋವೇಷನ್ ಮಾಲ್. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ವಿಲ್ ಕ್ಯಾಚ್ ಅಪ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಭರತ್ ಅಂತ.
ಅಂತ ಟಿಪ್ಟೂರಿಂದ ಬಂದಿದ್ದು ಇಲ್ಲಿ RS ಕಾರ್ ಮಾಡಿಫೈರ್ಸ್ಗೆ. ಯೂಟ್ಯೂಬಲ್ಲಿ ಇವ್ರ ವೀಡಿಯೋಸ್ ನೋಡ್ಬಿಟ್ಟು ಇಲ್ಲಿ ಮಾಡಿಫೈ ಮಾಡ್ಸೋಣ ಅಂತ ಬಂದಿದ್ದು. ಮ್ಯೂಸಿಕ್ ಸಿಸ್ಟಮ್ ಅಪ್ಗ್ರೇಡ್ ಮಾಡಿಸಿದ್ದೀವಿ, ಆಡಿಸನ್ ಬ್ರ್ಯಾಂಡ್ ಹಾಕ್ಸಿದ್ದೀವಿ. ಸರ್ವಿಸ್ ತುಂಬ ಚೆನ್ನಾಗಿದೆ. ನಾನು ಸೀಟ್ ಕವರ್ದು ಇನ್ನು ನೆಕ್ಸ್ಟ್ ಒಂದು 15 ಡೇಸ್ ಬಿಟ್ಟು ಸೀಟ್ ಕವರ್ ಹಾಕಿಸ್ತೀವಿ. ಸರ್ವಿಸು ಚೆನ್ನಾಗಿತ್ತು, ಎಲ್ಲ ಓಕೆ, ಚೆನ್ನಾಗಿದೆ.